ಮಂಡ್ಯದಲ್ಲಿ ರೆಬಲ್ಸ್ ಆಟ ಸಿಎಂಗೆ ಸಂಕಟ. ಮಂಡ್ಯದಲ್ಲಿ ಪ್ಲಾನ್ ಚೇಂಜ್ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ಮಗನನ್ನ ಗೆಲ್ಲಿಸಿಕೊಳ್ಳಲು ಸಿಎಂ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಹೇಗಾದ್ರೂ ಮಾಡಿ ಈ ಒಂದು ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತ. ಏಕೆಂದ್ರೆ ಜೆಡಿಎಸ್ ನ ಭದ್ರಕೋಟೆ ಮತ್ತು ಒಂದ್ ಕಡೆ ಪ್ರತಿಷ್ಠೆ, ಹಾಗೆ ಅದೇ ಕ್ಷೇತ್ರದಲ್ಲಿ ಇರುವಂತವರೆಲ್ಲರೂ ಕೂಡ ಜೆಡಿಎಸ್ ನ ಶಾಸಕರು. ರಾಹುಲ್ ಸಮಾವೇಶಕ್ಕೆ ರೆಬಲ್ಸ್ ನಾಯಕರು ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ಆ ಒಂದು ನಿರೀಕ್ಷೆ ಕೂಡ ಹುಸಿಯಾಗಿದೆ. ಸಿಎಂ ಎಚ್ಡಿಕೆ ನಿರೀಕ್ಷೆ ಕೊನೆಗೂ ಕೂಡ ಫಲಿಸಲಿಲ್ಲ. ಸಮಾವೇಶದಿಂದ ಬಂಡಾಯ ನಾಯಕರು ದೂರನೇ ಉಳಿದು ತಮ್ಮ ಒಂದು ಅಸಮಾಧಾನವನ್ನ ಮತ್ತೊಮ್ಮೆ ಹೊರಹಾಕಿದ್ದಾರೆ. ಹೀಗಾಗಿ ಮಂಡ್ಯದಲ್ಲಿ ಪ್ಲಾನ್ ಚೇಂಜ್ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಇನ್ನೂ 3 ದಿನ ಮಂಡ್ಯದಲ್ಲೇ ಸಿಎಂ ಠಿಕಾಣಿಯನ್ನ ಓಡಲಿದ್ದಾರೆ. ಮಗನನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ 3 ದಿನ ಪುತ್ರನ ಪರ ಸಿಎಂ ಸಭೆ ಮತ್ತು ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ದಾರೆ. ಇನ್ನು ಇವತ್ತು ಕೆಆರ್ ನಗರ, ನಾಳೆ ಕೆಆರ್ ಪೇಟೆಯಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ನಾಡಿದ್ದು ಮಂಡ್ಯ ನಗರದಲ್ಲೇ ಸಿಎಂ ಕ್ಯಾಂಪೇನ್ ಅನ್ನ ಮಾಡ್ತಾ ಇರುವಂತದ್ದು. 3 ದಿನ ಮಗನ ಪರವಾಗಿ ಅಬ್ಬರದ ಪ್ರಚಾರವನ್ನ ನಡೆಸಲಿದ್ದಾರೆ. ಮಂಡ್ಯ ಪ್ರಚಾರ ನಿನ್ನೆನೆ ಕೊನೆ ಆಗಬೇಕಾಗಿತ್ತು. ಸಿಎಂ ಕುಮಾರಸ್ವಾಮಿ ಅವರು 2 ದಿನಗಳ ಕಾಲ ಅಲ್ಲಿ ಪ್ಲಾನ್ ಅನ್ನ ಹಾಕೊಂಡಿದ್ರು, ಆದ್ರೆ ಅದು ಕಂಟಿನ್ಯೂ ಆಗ್ತಾ ಇದೆ. ಆದ್ರೆ ರೆಬಲ್ಸ್ ನಡೆಯಿಂದ ಕಂಗಾಲಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಇಂದು ಮತ್ತು ನಾಳೆ ಮಂಡ್ಯದಲ್ಲೇ ಇದ್ದು ಸಭೆ ಮೇಲೆ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ ತನ್ನ ಮಗನನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ. ಯಾಕೆಂದ್ರೆ ರೆಬಲ್ಸ್ ನಾಯಕರು ರಾಹುಲ್ ಗಾಂಧಿ ಅವರ ಸಮಾವೇಶಕ್ಕೆ ಬಂದ್ರೆ ಒಂದು ದೊಡ್ಡ ಮಟ್ಟದ ಕಾರ್ಯಕರ್ತರ ಪಡೆ, ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಇವರ ನಡೆಯಿಂದ ಜೆಡಿಎಸ್ಗೆ ಅನುಕೂಲವಾಗುತ್ತೆ, ಸಪೋರ್ಟ್ ಮಾಡ್ತಾರೆ ಅನ್ನುವ ನಿರೀಕ್ಷೆಯಲ್ಲೇ ಇದ್ರು. ಆದ್ರೆ ಆ ಒಂದು ನಿರೀಕ್ಷೆ ಹುಸಿಯಾಗಿದೆ. ಸೊ ಹೀಗಾಗಿ ಆ ಒಂದು ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಈ ರೆಬಲ್ಸ್ ನಾಯಕರ ಹೊಡೆತ ಎಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಮತ್ತಷ್ಟು ಪ್ಲಸ್ ಪಾಯಿಂಟ್ ಆಗಿ ಅವರು ಗೆದ್ದು ಬಿಡ್ತಾರೋ ಅನ್ನುವ ಭಯ ಈಗಲೂ ಕೂಡ ಕುಮಾರಸ್ವಾಮಿ ಅವರಲ್ಲಿ ಕಾಡ್ತಾ ಇದೆ.